ಮೇನಕೆ. ನಾವು ಹೇಗಿರಬೇಕು ಅಂತ ಅಂದ್ಕೊಂಡಾಗ ಕೆಲವರು ನಮ್ಮ ಸ್ಮೃತಿಪಟಲದಲ್ಲಿ ಹಾದು ಹೋಗ್ತಾರೆ. ಒಬ್ಬೊಬ್ಬರು ನಿರ್ದಿಷ್ಟವಾಗಿ ಒಬ್ಬರನ್ನೇ ಆಯ್ಕೆ ಮಾಡುವರು. ಆಗ ಅವರ ಬಗ್ಗೆ ವಿವರವಾಗಿ ತಿಳಿದುಕೊಂಡು ಅವರು ತಮಗೆ ಕಷ್ಟ ಬಂದಾಗ ಹೇಗೆ ಅದನ್ನು ನಿವಾರಿಸಿದರು, ಹಾಗಾದರೆ ಈಗ ನಾನು ಏನು ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾರೆ. ಆಗ ಅದು ಇಡೀ ಪ್ರಪಂಚಕ್ಕೆ ಮಾದರಿಯಾಗುತ್ತೆ. ಗಾಯತ್ರಿ ಮಂತ್ರದ ದೃಷ್ಟಾರರು ವಿಶ್ವಾಮಿತ್ರ ಮಹರ್ಷಿಗಳು. ನಮಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟವರು. ಒಂದು ಸಲ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಆಗ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ನೀನು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂತ ಹೇಳ್ತಾರೆ. ಆದರೆ ಅವರು ಬ್ರಹ್ಮರ್ಷಿ ಅಂತ ಹೇಳಲಿಲ್ಲ. ಇದರಿಂದ ಅವರಿಗೆ ಸಂತೋಷವಾಗಲಿಲ್ಲ. ಮತ್ತೆ ತಪಸ್ಸಿಗೆ ಕುಳಿತುಕೊಳ್ಳಲು ಸ್ನಾನಕ್ಕಾಗಿ ಒಂದು ನದಿಯ ಬಳಿಗೆ ಹೋಗ್ತಾರೆ. ಅಲ್ಲಿ ದೇವಲೋಕದ ಅಪ್ಸರೆ, ಹೆಸರು ಮೇನಕೆ. ಅವಳನ್ನು ನೀನು ಯಾರು ಅಂತ ಕೇಳಿದಾಗ ನಾನು ಇಂದ್ರಲೋಕದ ಅಪ್ಸರೆ ಅಂತ ಹೇಳ್ತಾಳೆ. ಅವಳ ರೂಪವನ್ನು ನೋಡಿ ತನ್ನನ್ನು ವಿವಾಹ ಮಾಡಿಕೊಳ್ಳುವೆಯಾ ಅಂತ ಕೇಳ್ತಾರೆ ಋಷಿಗಳು. ಹೀಗೆ ಅವರು ಸುಮಾರು 10 ವರ್ಷಗಳ ಕಾಲ ಇದ್ದರು. ಅವರಿಗೆ ಒಂದು ಹೆಣ್ಣು ಮಗು ಜನಿಸಿತು. ಆ ನಂತರ ಒಂದು ದಿನ ಅವರಿಗೆ ತಿಳಿಯುತ್ತೆ. ಆಗ ಮೇನಕೆ ಮತ್ತು ಮಗುವನ್ನು ಬಿಟ್ಟು ಮತ್ತೆ ತಪಸ್ಸನ್ನು ಪ್ರಾರಂಭಿಸ್ತಾರೆ. ಕೌಶಿಕ ದಂಡೆಯ ಮೇಲೆ ಕುಳಿತು ಕಾಮಕ್ರೋಧಗಳನ್ನು ಜಯಿಸುತ್ತೇನೆ ಅಂತ ಹೇಳ್ತಾರೆ. ಅವರಲ್ಲಿ ವಿಶೇಷವಾದ ಶಕ್ತಿಯೊಂದಿತ್ತು. ಅದೇನೆಂದರೆ ಅವರು ಬ್ರಹ್ಮರ್ಷಿಯ ಸ್ಥಾನಕ್ಕಿಂತಲೂ ಮುಂದೆ ಹೋಗುವ ಶಕ್ತಿ ಇದೆ. ಅಷ್ಟೇ ಅಲ್ಲದೆ ನಾವು ಯಾರೂ ಮಾಡಲಾಗದ ಕೆಲಸವೂ ಅವರಿಂದ ಆಗಬೇಕಾಗಿದೆ. ಯಾಕೆ ಅಂತಂದರೆ ಅವರಲ್ಲಿ ಕ್ಷಾತ್ರ ತೇಜಸ್ಸಿನ ಶಕ್ತಿಯೊಂದಿಗೆ ಬ್ರಹ್ಮ ತೇಜಸ್ಸು ಇದೆ. ಅವರು ಈಗ ಪ್ರಪಂಚಕ್ಕೆ ಕಾಣಿಕೆ ಕೊಡುವುದು ಇದೆ. ಈಗ ಜನರಲ್ಲಿ ಹಸಿವೂ ಇದೆ. ಆದ್ದರಿಂದ ಯಾವುದು ಜನರಿಗೆ ಅದರ ಅವಶ್ಯಕತೆ ಇದೆಯೋ ಆ ಮಂತ್ರ ಅದೇ ಗಾಯತ್ರಿ ಮಂತ್ರ.